ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ, ಸಿಎಂ 2.5 ವರ್ಷ ಡಿ.ಕೆ. ಶಿವಕುಮಾರ್. ಇಂಥದ್ದೊಂದು ಅಧಿಕಾರ ಹಸ್ತಾಂತರ ಒಪ್ಪಂದ ಆಗಿತ್ತಾ, ಆಗಿರಲಿಲ್ವಾ? 2023ರಲ್ಲಿ ಆ್ಯಕ್ಚುಲಿ ಏನಾಗಿತ್ತು, ರಿಸಲ್ಟ್ ಬಂದ ಮೇಲೆ ಏನೇನು ಮಾತುಕತೆ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಬೀಳ್ತಾ ಇವೆ. ಆ ಮಾಹಿತಿಗಳ ಪ್ರಕಾರ ಡಿ.ಕೆ. ಸುರೇಶ್ ಅವರ ನೆತ್ತಿ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಪ್ರಾಮಿಸ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಕಳೆದ ವಾರ ದೆಹಲಿಗೆ ಹೋಗಿದ್ದಾಗ ಡಿ.ಕೆ. ಸುರೇಶ್ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಾಗ ಇದೇ ಪ್ರಶ್ನೆ ಕೇಳಿದ್ರಂತೆ. ಇದಕ್ಕೆ ಸಿದ್ದರಾಮಯ್ಯ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಲ್ಲ ಅನ್ನುತ್ತೆ ಒಂದು ಮೂಲ. ಸಿದ್ದರಾಮಯ್ಯ ಅವರ ಬಣದವರ ಪ್ರಕಾರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ಆದರೆ ನಾನು ರೆಡಿ ಇದ್ದೀನಪ್ಪ, ಶಾಸಕರು ಒಪ್ಪಬೇಕಲ್ಲ ಅಂತ ವಾದಿಸಿದ್ದಾರೆ. ಇದು ಸಿದ್ದರಾಮಯ್ಯ ಬಣದವರು ಕೊಟ್ಟಿರೋ ಇನ್ನೊಂದು ಮಾಹಿತಿ. ಅದಾದ ನಂತರ ಡಿ.ಕೆ. ಸುರೇಶ್ ಖರ್ಗೆ ಅವರ ಬಳಿ, ಖರ್ಗೆ ಸರ್, ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿಎಂ ಹುದ್ದೆಯ ವಿಷಯದಲ್ಲಿ ಒಂದು ಅಮೈಕಲ್ ಅಗ್ರಿಮೆಂಟ್ ಆಯ್ತಲ್ಲ, ಆಗ ನೀವು, ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ರಿ. ನಿಮ್ಮ ಮಧ್ಯೆ ಏನಾಗಿತ್ತು? ಮೊದಲೇ 2.5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ, ಅನಂತರ 2.5 ವರ್ಷ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಒಂದು ಅಮೈಕಲ್ ಸೆಟ್ಲ್ಮೆಂಟ್ ಆಗಿತ್ತಲ್ವಾ? ಆ ಮಾತುಕತೆ ನಂತರ ಸಿದ್ದರಾಮಯ್ಯ ಅವರು ನನ್ನ ನೆತ್ತಿ ಮೇಲೆ ಕೈ ಇಟ್ಟು ಏನು ಪ್ರಾಮಿಸ್ ಮಾಡಿದ್ರು ಅದು ಹೇಳಿದ್ರಲ್ವಾ? ಈ ಸುರೇಶ್ 2.5 ವರ್ಷ ಆದ ಕೂಡಲೇ ಸಿಎಂ ಹುದ್ದೆ ಬಿಟ್ಕೊಡ್ತೀನಿ, ಬೇಕಿದ್ರೆ ಇನ್ನೂ 1 ವಾರ ಮುಂಚೆನೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಇದಾದ ಮೇಲೆ ತಾನೇ ನೀವು ಈ ಕುರಿತು ರಾಹುಲ್ ಗಾಂಧಿ ಅವರಿಗೆ ವಿವರಣೆ ಕೊಟ್ಟಿದ್ದು. ಈ ವಿಷಯನ ಇವತ್ತು ವರಿಷ್ಠರು ಯಾರೂ ಮಾತಾಡದೇ ಇದ್ರೆ ನಾವೇನು ಮಾಡಬೇಕು? ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ತಾನೆ, ಹೀಗಾಗಿ ಅವರಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ. ಆಗ ಖರ್ಗೆ ಸಾಹೇಬ್ರು, ಸ್ವಲ್ಪ ದಿನ ಸುಮ್ಮನಿರ್ರಿ, ಮುಂದಿನ ತಿಂಗಳು ಸಂಸತ್ ಅಧಿವೇಶನ ಶುರುವಾಗುತ್ತೆ, ರಾಹುಲ್ ಗಾಂಧಿನೂ ಫಾರಿನ್ನಿಂದ ಬರ್ತಾರೆ, ಆಗ ಸಿದ್ದರಾಮಯ್ಯ ಅವರೂ ಬರಲಿ, ಒಟ್ಟಿನಲ್ಲಿ ಏನೇ ಇದ್ರೂ ಅಮೈಕಲ್ ಆಗಿ ಸೆಟ್ಲ್ ಮಾಡೋಣ ಅಂದಿದ್ದಾರೆ. ಆದರೆ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನಿಂದ ಸಮಾಧಾನಗೊಳ್ಳದ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಕುದ್ಕೊಂಡು ವಾಪಸ್ಸಾಗಿದ್ದಾರೆ. ಅದಾದಮೇಲೆ ಶುರುವಾಗಿರೋದೇ ಈ ನಂಬರ್ ಗೇಮು. ಡಿ.ಕೆ. ಶಿವಕುಮಾರ್ ಟೆನ್ಷನ್ ಏನಂದರೆ, ಏನೇ ಹರಸಾಹಸ ಮಾಡಿದರೂ ಬೆಂಬಲಿಗರ ಸಂಖ್ಯೆ 50 ದಾಟ್ತಿಲ್ಲ ಅನ್ನೋದು. ಆದರೆ ಒಂದು ವಿಷಯ ಗೊತ್ತಿರಲಿ, ಈ ಹಿಂದೆ ದೇವರಾಜ್ ಅರಸು ಅವರು ಸಿಎಂ ಆಗಿದ್ದಾಗಲೂ ಹೀಗೇ ಆಗಿತ್ತು. ಯಾವಾಗ ಹೈಕಮಾಂಡ್ ಗುಂಡೂರಾವ್ ಅವರಿಗೆ ಸಪೋರ್ಟ್ ಮಾಡ್ತಿದೆ ಅಂತ ಗೊತ್ತಾಯಿತೋ, ದೇವರಾಜ ಅರಸು ಅವರ ಹತ್ರ ಒಬ್ಬ MLA ಇರಲಿಲ್ಲ. ಎಲ್ಲ ವಿತಿನ್ ಮಿನಿಟಲ್ಲಿ ಗುಂಡೂರಾವ್, ಅಂದರೆ ಈಗ ದಿನೇಶ್ ಗುಂಡೂರಾವ್ ಇದ್ದಾರಲ್ಲ, ಅವರ ತಂದೆಯ ಟೀಮ್ಗೆ ಶಿಫ್ಟ್ ಆಗಿದ್ರು. ಈಗಲೂ ಅಷ್ಟೇ, ಹೈಕಮಾಂಡ್ ಹೇಳಿದ್ರೆ 1 ನಿಮಿಷದಲ್ಲಿ ಎಲ್ಲ ಚೇಂಜ್ ಆದರೂ ಆಶ್ಚರ್ಯ ಇಲ್ಲ.